ಅಯ್ಯೋ ಶಿವ, ದೇಶ ವಿದೇಶಗಳು ತಿರುಗಿದರೂ ನನಗೆ ಕನ್ಯೆ ದೊರೆಯಲಿಲ್ಲ. ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ? ನಾನೇನು ಮಾಡಲಿ ದೇವ ದೀನ ಬಾಂಧವ? ಹುಡುಗ ತೊಂದರೆಗೆ ಚಿಂತೆ ಮಾಡ್ತೀನಿ. ಈ ಘೋರವಾದ ಅರಣ್ಯದಲ್ಲಿ ಏನೋ ಒಂದು ಮೀನಿನಾದರೂ ಬೇರೆ ಬರುತ್ತದೆ. ನನ್ನ ಕಷ್ಟವನ್ನು ನೋಡಿ ಆ ಭಗವಂತನೇನಾದರೂ ಬಂದಿರಬಹುದು. ಆಗಲಿ ಪ್ರಾರ್ಥಿ ನೋಡು. ಇವರು ನಾಳನೇ ಇರಬೇಕು. ಆಗಲಿ, ಇವರ ಮುಂದೆ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ. ಐಶ್ವರ್ಯ ಮತ್ತು ದ್ರೌಪದ, ನೀನು ಸ್ಥಿರಕಾಲ ಮುತ್ತೈದೆಯಾಗಿ ಬಾಳು, ಮೇಲಕ್ಕೆ ಹೇಳು. ಸ್ವಾಮಿ ನಾಗರೇ, ನಿಮ್ಮನ್ನು ಕಂಡಾಕ್ಷಣ ನನ್ನ ಮನಸ್ಸು ಸಂತೋಷವಾಯಿತು. ಸಂತೋಷ ಮಗಳೇ, ಸಂತೋಷ. ಸ್ವಾಮಿ ಅಮ್ಮಯ್ಯ, ಹೇಳಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳು ಮಗಳೇ. ಿ
ಹೇಗಾಯ್ತಂದರೆ ಅದು ಹೇಗಾಗಿರೋದು ಮಗಳೇ? ಕುರುಡನಿಗೆ ಕಂಡ ಬಂದಂತಾಯ್ತು, ಕಡು ಬಡವನಿಗೆ ಭಾಗ್ಯ ದೊರೆತಂತಾಯಿತು. ಹೌದಾ ಮಗಳೇ? ಸ್ವಾಮಿ, ಅಮ್ಮಯ್ಯ, ನಿಮ್ಮನ್ನು ಕಂಡಾಕ್ಷಣವೇ ನಾನು ಧನ್ಯನಾಗಲು ಸಂತೋಷವನ್ನು ಪಟ್ಟೆನು. ಇನ್ನು ಚಿಂತೆಯನ್ನು ಬಿಡುವೆನು, ಧೈರ್ಯವನ್ನು ತರುವನು ಸ್ವಾಮಿ ಸಜ್ಜನ ಪ್ರೇಮಿ. ಸ್ವಾಮಿ, ಕಿರೀಟ ಕಟ್ಟವರು ಏರಿಯಪ್ಪ ಸೇಸಿ ಅವರು ಸ್ಟೇಜ್ ಹತ್ರ ಬರ್ಬೇಕಾಗಿ ಏರಿಯಪ್ಪ ಸೇಸಿ. ಅಮ್ಮಯ್ಯ, ಸ್ವಾಮಿ ಹಾಗಾದ್ರೆ ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳಿದೆ. ಗುಣವತಿ ಪ್ರಭುಪತಿ, ಏನಿದು ನಿನ್ನಯ ದಾರಿ, ಏನಿದು ನಿನ್ನಯ ದಾರಿ. ಅಮ್ಮಯ್ಯ, ಸ್ವಾಮಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿದೆ. ಗುಣವತಿ ಪ್ರಭುಪತಿ, ಏನಿದು ನಿನ್ನಯ ದಾರಿ, ಏನಿದು ನಿನ್ನಯ ದಾರಿ. ಗುಣವತಿ ಸ್ವಾಮಿ, ಇಂಥ ರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಈ ಅರಣ್ಯದಲ್ಲಿ ಶಿವಹೋಂ ಎನ್ನುತ್ತಾ ಸಂಚಾರ ಮಾಡುವುದೇನು? ಅಹೋ ಅಮ್ಮಯ್ಯ, ಸ್ವಾಮಿ ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಕುಂದಿ ಕಪ್ಪಾಗಿರಲು ಕಾರಣವೇನು? ಚಿಂತೆಯನ್ನು ಬಿಟ್ಟು ಧೈರ್ಯವನ್ನು ತೊಟ್ಟು ಏನು ನಿನಗೆ ಅಂತ ಕಷ್ಟ ಬಂದಿರುವುದು ಎನ್ನ ಮುಂದೆ ತಿಳಿಸಮ್ಮ. ಪತನ ಸಂಜಾತೆ ತಿಳಿಸು ನಿನ್ನ ಮನದ ವ್ಯತೆ. ಸ್ವಾಮಿ, ಅಮ್ಮಯ್ಯ, ಅಯ್ಯೋ ಎನ್ನ ಕಷ್ಟವೋ ಎಂದು ಹೇಳಬೇಕು ಸ್ವಾಮಿ. ಅದು ಏನಿರುವುದು ಮಗಳೇ? ಸ್ವಾಮಿ, ಅಮ್ಮಯ್ಯ, ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿರೋ ಅಮ್ಮಯ್ಯ? ಮನ್ಮಥ ಲಗ್ನವನ್ನು 8 ದಿವಸದಲ್ಲಿ
ಮಾಡುತ್ತೇನೆಂದು ರುಕ್ಮಿಣಿಗೆ ಮಾತು ಕೊಟ್ಟು ಹಾ, ದೇಶ ವಿದೇಶಕ್ಕೆ ತಿರುಗಿದ್ರು ಕನ್ಯೆ ದೊರೆಯದ ಕಾರಣ ಹಾ. ಸ್ವಾಮಿ ಅಮ್ಮಯ್ಯ, ಅಣ್ಣನಾದ ಶ್ರೀಹರಿಯು ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದರು. ಹೌದಾ ಮಗಳೇ? ಸ್ವಾಮಿ ಅಮ್ಮಯ್ಯ, ಎಲ್ಲಿಯೋ ಕನ್ಯೆ ದೊರೆಯದ ಕಾರಣ ಹಾ, ನಾನು ಇಲ್ಲಿಗೆ ಬಂದಿರುವೆ. ಹಾ. ಕನ್ಯೆ ಇರುವ ಸ್ಥಳವನ್ನು ಬೇಗನೆ ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಸಜ್ಜನಾ ಪ್ರೇಮಿ. ಓ ಅಮ್ಮಯ್ಯ, ಸ್ವಾಮಿ ಹಾಗಾದರೆ ಹೇಳಬೇಕು. ಚೆನ್ನಾಗಿ ಹೇಳಿದೆ. ದ್ರೌಪದಿ, ಸ್ವಾಮಿ ಇಷ್ಟಕ್ಕೇನೆ ನೀನು ಅಡುಗೆಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಹಾ, ಏನಾದರೂ ಹೇಳೇನು ಹೇಳುವುದಕ್ಕೆ ನಾನು ಮಿಡುಕುವುದಿಲ್ಲ. ನಿಜವೇ? ಪರಂತು ನಾಳೆ ಮಾತು ಮಾತು ಬಂದಾಗ ನಾರದರು ಹೇಳಿದರೆಂದು ಗಕ್ಕಣಿಸಿ ಬಯಲಿಗೆ ಬಿದ್ದರೆ ಇದ್ದರೆ ನಮ್ಮ ಬಾಳೆಗಳು ತಪ್ಪು ಬರಲಿಕ್ಕಿಲ್ಲ. ಹೌದು ಸ್ವಾಮಿ. ಅಮ್ಮಯ್ಯ, ಸ್ವಾಮಿ ನಾರದರು ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನವರು. ನಾವೇನು ಅಂತವರಲ್ಲ. ಹೌದೌದು, ನಮ್ಮನ್ನು ಕಂಡಾಕ್ಷಣವೇ ಈ ಜನರಿಗೆ ಹೇಗಾಗುತ್ತದೋ ಏನು. ನಿಜ ಸ್ವಾಮಿ. ನಾರದರೆ ಮೋಸ ಮಾಡುವುದೆಂದು ಇಲ್ಲಿ ಕುಂತಿರುವ ಜನರೆಲ್ಲರೂ ಅನ್ನವರು. ಅದಕ್ಕೆ ನಾವೇನ್ ಮಾಡೋಣ? ನಮ್ಮ ತಾಯಿ ಸ್ವಾಮಿ ಈಗಿದ್ದ ನಾರದರು ತೋಡಿ ನಾರದ, ಚಾಡಿ ನಾರದ, ಬಂಡೆ ಮೇಲೆ ತುಂಡಕ್ಷರವನ್ನು ಹೊಡೆದು ಬಿಡುವರು. ಅಮ್ಮಯ್ಯ, ಸ್ವಾಮಿ ಮುಖ್ಯವಾಗಿ ತಮ್ಮ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಣಿಸಬಾರದು. ಹೌದು ಸ್ವಾಮಿ. ಅಮ್ಮ ತಾಯಿ ಸ್ವಾಮಿ ಇದ್ದಾಗ ಬಾ, ಇಲ್ಲಿ ಕೂಡು. ಅಮ್ಮಯ್ಯ, ಕನ್ಯೆ ಇರುವ ಸ್ಥಳವನ್ನು ಹೇಳುತ್ತೀನಿ ಮತ್ತು ನಾರದರು ಹೇಳಿದರೆಂದು ಅವರ ಮುಂದೆ ತಿಳಿಸಬೇಡ. ಯಾರ ಮುಂದೆ ತಿಳಿಸುವುದಿಲ್ಲ ಸ್ವಾಮಿ. ಅವರ ಮುಂದೆ ತಿಳಿಸಿದರೆ ಇನ್ನ ಮೇಲೆ ತಮ್ಮ ಮನೆಯ ಮುಂದೆ ಕಾಲಿಡಬಡಲಿಕ್ಕಿಲ್ಲ. ಅಮ್ಮಯ್ಯ, ಸ್ವಾಮಿ ಕೊಡಿಯನಿಗೆ ಅಭಯ ಹೇಳ್ತೀನಿ ಒಂದು ಉಪಾಯ. ಸ್ವಾಮಿ ಅಮ್ಮಯ್ಯ, ಕೊಡಲ ಭಾರವ ಹಿಡಿಯೋ ಬೇಗ, ಕೊಡಲ ಸಾಕ್ಷಿ ನೀವೇ ಹೇಳಿದ್ರೆಂದು ನಾನು ಯಾರ ಮುಂದೆಯೂ ಹೇಳುವುದಿಲ್ಲ. ಹೌದೌದು ಮಗಳೇ. ಸ್ವಾಮಿ ಅಮ್ಮಯ್ಯ, ಬೇಗನೆ ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಬನಿ ಸ್ವಾಮಿ. ಸಜ್ಜನ ಪ್ರೇಮಿ. ಅಮ್ಮಯ್ಯ, ಹೇಳುವುದನ್ನು ಕೇಳು.
ಸ್ವಾಮಿ? ಆಕೆಯು ಮನ್ಮಥನ ಸಲುವಾಗಿಯೇ ಅದು ಕಳಿಸಿದಳು. ನಿಜವೇ? ನೀನು ಅಲ್ಲಿ ಹೋಗಿ ಕನ್ಯೆ ಗೊತ್ತು ಮಾಡಮ್ಮ ದ್ರುಪದ ಸಂಜಾತೆ ಹೋಗು ನೀನು ಬೇಗನೆ. ಸ್ವಾಮಿ, ಅಮ್ಮಯ್ಯ, ನಾನೇನೋ ಕಮಲಾವತಿಗೆ ಹೋಗುವೆನೋ, ಹ, ತಾವೆಲ್ಲಿ ಹೋಗುವೆನೋ? ಅಮ್ಮ ತಾಯಿ, ಸ್ವಾಮಿ, ನಿಮಗೆ ಗೊತ್ತಿಲ್ಲದ್ದು ಏನಿರ್ಬೋದು? ನಾವು ತ್ರಿಲೋಕಿಯಾದ ಸಂಚಾರಿಗಳು. ಹೌದು ಈ ಸ್ವಾಮಿ. ಲೋಕದಲ್ಲಿ ಹೊಸ ವರ್ತಮಾನ ಏನಿರುವುದೋ ಇಲ್ಲವೋ ಎಂದು ಕೌಳಿಕ ಮಹಾರಾಜನಲ್ಲಿಗೆ ನನಗೆ ಸ್ವಲ್ಪ ಕೆಲಸವಿರುವುದು. ಹೌದು. ನಾನು ಹೋಗಿ ಬರ್ತೀನಿ, ನನಗೆ ಅಪ್ಪಣೆಯನ್ನು ಕೊಡಮ್ಮ ಮಗಳೇ ಸುಬ್ರಾಂಶ ಹಿಗಳೇ. ಹೋಗಿ ಬರುವಂತರಾಗಿರಿ ಸ್ವಾಮಿ. ದೋಸೆ ಮಗಳೇ. ಉದಯಕ್ಕಿ ಯಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ. ಒಂದು ತಲೆ ಬಂಗಾರ ದುಂಗರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಮ್ಮ ಏನ್ ಪುಣ್ಯ ಮಾಡಿಯಪ್ಪ, ಬಂಗಾರ ಅಕ್ಷರ ಸಿಗದಂಗೆ ಇದು ಬಿಡಕತ್ತಾರೆ. ಒಂದು ತೊಲೆ ತರಬೇಕು. ಐಶ್ವರ್ಯ ಮಸ್ತ್ ಬಾರಿ ಅಮ್ಮಯ್ಯ, ನೀನು ದಾರು ನಿನ್ನ ಹೆಸರು ಏನು, ನಿನ್ನ ವಾಸ ಸ್ಥಳದಾಗದು? ನೀನಾರುವ ರಾಜ್ಯ ಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಸ್ಥಿರವಾಗಿ ಕರಗಳನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇ ನಮ್ಮಯ್ಯ? ಅಣ್ಣಯ್ಯ, ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡ್ತೀನಿ ಅಂತ ಮಾತು ಕೊಡುವಿಯಾ? ಅದು ಏನಿರೋದಮ್ಮ ತಂಗಿ? ಅಣ್ಣಯ್ಯ, ತಂಗಿ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ತಂಗಿ. ಸ್ವಡಾವಿಪ ಶ್ರೇಷ್ಠನೆ ನೋಡೆಯ ಕರುಣಾಳು ಕಾಬಾಲೆ
ಕೊಟ್ಟರೆ ಬಂದ ವಿಷಯವನ್ನು ಹೇಳುವಿನ ಅಣ್ಣ ರಾಜಾದಿಗಣ್ಯ. ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿವೆ? ಉದಯತಿ ಭಾನು ಪಶ್ಚಿಮ ದಿಕ್ಪಾಗೆ ಪ್ರಚಲಿತಯತಿ ಮೇರು ಶೀತಲಂ ಯತಃ ವಿಕಸಿತಿಯ ಪದ್ಮಂ ಪರ್ವತಾಗ್ರಸುಲಯಂ ನಭೋತಪಿ ಪುನರ್ತಂ ಭಾಷಿತಂ ಸಜ್ಜನಂ. ಅಹೇ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಅರ್ಥವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡವ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮೂಡನು ಮೇರು ಪರ್ವತ ಸ್ಥಳವನ್ನು ಬಿಟ್ಟರೆ ಬಿಟ್ಟಿತ್ತು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರದಲ್ಲಿ ಹುಟ್ಟಿದರೆ ಹುಟ್ಟುವುದು. ಇದು ಅಲ್ಲದೆ ಬಡಬಾಗ್ನಿಯು ತಣ್ಣಗಾದರಾದಿತ್ತು. ಸತ್ಪುರುಷರ ಕೊಟ್ಟ ವಚನ ಎಂದಿಗೂ ತಪ್ಪುವುದಿಲ್ಲ. ಆದ ಕಾರಣ ತಂಗಿ, ನಿನ್ನ ಮನಸ್ಸಿನ ದುಗುಡವೇನು ಹೇಳು, ಅದರಂತೆ ನಾನು ನಡೆಸಿಕೊಡುವ ನಮ್ಮಯ್ಯ. ನೀನು ದಾರು, ನಿನ್ನ ಹೆಸರು ಏನು, ನಿನ್ನ ವಾಸಸ್ಥಳ ಯಾವುದು, ಈ ಎಲ್ಲ ಸಂಗತಿ ಸಲ್ಲಲಿತದಿಂದ ತಿಳಿಸಿದ ಯೋಚನೆ. ಅಣ್ಣಯ್ಯ ತಂಗಿ ಹೇಳುವನೆ ಕೇಳ. ಅದೇನೋ ಚೆನ್ನಾಗಿ ಹೇಳು ತಂಗಿ. ಎಲ್ಲ ನಾನು ದಾರೆಂದರೆ ನೀನು ದಾರು ತಂಗಿ. ಆಸ್ತಿನಾವತಿಯ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಹೌದನ ತಂಗಿ? ಅಣ್ಣಯ್ಯ ತಂಗಿ, ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಹೌದೇನಮ್ಮ ತಂಗಿ? ಅಣ್ಣಯ್ಯ ತಂಗಿ, ಅಂತ ಅಣ್ಣನ ಮಗನಾದ ಮನ್ಮಥನೆಯ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಅಣ್ಣಯ್ಯ ತಂಗಿ, ನಿನ್ನ ಮಗಳಾದ ರತಿದೇವಿಯನ್ನ ಮನ್ಮಥನೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ದಿನದ ಪುಣ್ಯ. ಪಾಂಡವರ ಪ್ರಾಣ ನಾಯಕಿಯಾದ ಪಾಂಚಾಲಿ ಈ ನರಸಭೆಯಲ್ಲಿ ನಿಂತು ಒಳ್ಳೆಯ ಸುದ್ದಿಯನ್ನದೀಚಿ ಹುಚ್ಚ ಮಾತನಿಲ್ಲ. ಮತ್ತೇನಾದರೂ ನಿನ್ನ ಚಿತ್ತ ಬೇರೆ ಇದ್ದಿತ್ತೆಂದು ತತ್ತರ ಪಟ್ಟು ವಚನವನ್ನು ಕೊಟ್ಟಿದ್ರೆ ಹೋಗುತ್ತಿತ್ತು. ಅಯ್ಯೋ, ಆ ಕತ್ತಿಗಿಂತಲೂ ಅತ್ತಿತ್ತಾದ ಪುರುಷೋತ್ತಮನ ಬಾಂಧವ್ಯನ್ನು ಮಾಡಲು ಹೇಳಿದೆಯಲ್ಲ ದ್ರೌಪದಿ. ಇದಕ್ಕಾಗಿ ಇಷ್ಟು ರಂಭಾರೂಢಿ ಮಾಡಿ ವಚನವನ್ನು ಕೇಳಿದೀಗ ಹೇಗೆ? ಆದ ಮಗಲ್ಲನಿಗೆ ಮಗಳನ್ನು ಕೊಡಿ ಎಂದು ಬೀಗತನ ಮಾಡುವಂತ ಒಳ್ಳೆಯದೆಂದು ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು? ಉತ್ತಮ, ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಷ್ಟವೇನಿದ್ರು ಬೇಡ, ತಕ್ಷಣವೇ ಕೊಡುವೆ. ಆ ಕುಳ್ಳಗೆ ಕೊಲ್ಲ ಕೃಷ್ಣನ ಹೆಸರನ್ನು ಎತ್ತಬೇಡ. ಆ ಸುದ್ದಿ ಸರ್ವತ ಎನ್ನ ಕರ್ಣಕ್ಕೆ ಹಾಕಬೇಡ ಪಾಂಚಾಲಿ. ಅಣ್ಣಯ್ಯ ತಂಗಿ, ಮಗಳನ್ನು ಕೊಡೆ ಎಂದು ಕೇಳಿದರೆ ನಿನಗೆ ತಕ್ಕೆ ಇಷ್ಟು ಸಿಟ್ಟು? ತಕ್ಕ ರಾಜನಿಗೆ ಮಗಳನ್ನು ಕೊಡುವೆನು ದ್ರೌಪದಿ. ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಕಡಿಮೆ ಆಗಿರುವುದು? ನನಗೇನು ಕಮ್ಮಿ ಆಗಿರುವುದು ದ್ರೌಪದಿ? ಆತನು ಜಗತ್ಕಾರಣ ಮೂರ್ತಿಯು. ಅವನು ಜಗತ್ ರಕ್ಷಕನ ಮೂರ್ತಿ ಎಂದು ಹೇಳಿದೆಯಲ್ಲ ದ್ರೌಪದಿ. ಅಣ್ಣಯ್ಯ ತಂಗಿ, ಹೇಳುವರೆ ಕೇಳು. ಅದೇನು ಚೆನ್ನಾಗಿ ಹೇಳ ತಂಗಿ. ನಿನ್ನ ಬೆಂಕಾಸರಿಸ ಕೃಷ್ಣನ ಕೃಪೆ ಹರಿಸ.
ಅದೇನು ಚೆನ್ನಾಗಿ ಹೇಳು ತಂಗಿ. ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಹೊಲ್ಲಿಗಿಂತ ಗಡಿಯಾಗಿ ಮಾತನಾಡಬೇಡ. ಅವನೇನು ಹುಡುಗನಾಲಿದ್ದರೆ ದೊಡ್ಡನಂದು ತಿಳಿದಿಯ ದ್ರೌಪದಿ? ಆದರೂ ಜಗತ್ಕಾರಣ ಮೂರ್ತಿಯು. ಅಯ್ಯೇ ದ್ರೌಪದಿ, ಅವನೇ ಜಗತ್ರಕ್ಷಕನ ಮೂರ್ತಿ ಎಂದು ಹೇಳಿದೆಯಲ್ಲ. ಹಾ, ತಂದೆ ತಾಯಿಯನ್ನು ಸರಿಬಂಧಾನದಲ್ಲಿ ಇರಿಸಿದನು. ಗೊತ್ತೊತ್ತಲ್ಲಿ ನಂದ ಗೋಕುಲವನ್ನು ಸೇರಿಕೊಂಡನು. ಆ ನಂದ ಗೋಕುಲದಲ್ಲಿ ಇರುವ ಶಿಶುರುಗಳನ್ನು ಆ ಶ್ರೀಕೃಷ್ಣನ ಹುಟ್ಟಿದ ಕೂಡಲೇ ಸತ್ತು ಹೋಗಲಿಲ್ಲವೇನೋ? ಅದೇ ದ್ರೌಪದಿ, ಅಣ್ಣಯ್ಯ, ಆ ಶಿಶುಗಳನ್ನು ಏತಕ್ಕೆ ರಕ್ಷಣೆ ಮಾಡಲಿಲ್ಲ? ಅಣ್ಣಯ್ಯ, ತಂಗಿ, ಮಗಳನ್ನು ಕೊಡು ಎಂದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಆ ಸುದ್ದಿ ಮರೆತು ಬಿಡು ದ್ರೌಪದಿ. ಮಾತು ಕೊಟ್ರಿ. ನಾನೇನಂತ ಮಾತು ಕೊಟ್ಟಿರುವೆನು ದ್ರೌಪದಿ? ಅಣ್ಣಯ್ಯ, ತಂಗಿ, ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಬರುವುದು ನಿನಗೆ ಪುಣ್ಯ. ಅಮ್ಮ ದ್ರೌಪದಿ, ಕಮಲ ಚಕ್ರವರ್ತಿ, ಆ ಕಡುಮೂರ್ಖನ ಸುದ್ದಿಯನ್ನು ಬಡಿವಾರ ಮಾಡಿ ಎನ್ನ ಮುಂದೆ ತಿದ್ದಿ ನುಡಿದರೆ ಅಲ್ಲದವನಲ್ಲ, ಅವನನ್ನು ನನಗೆ ಹೊಸ ಪರಿಚಯವಲ್ಲ. ಎಲೆ ಉಡರಾಜಮುಖಿ, ಅಣ್ಣಯ್ಯ, ಆ ಕುಲ್ಲಗೇಡಿ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮನ್ಮಥನಿಗೆ ಮಗಳನ್ನು ಕೊಟ್ಟರೆ ಪಟ್ಟನೆ ನಿರ್ಗಶ್ಯ ಮಾಡರು. ಆ ಮಕ್ಕಳನ್ನ ಕೂಡ ಬೀಗತನವನ್ನು ಮಾಡಿದರೆ ಎನ್ನ ಕುಲಕ್ಕೆ ಕುಂದ ಬರುವುದಲ್ಲದೆ ಕೀರ್ತಿಯತನದು. ಈಗ ಎನ್ನ ಸುಂದರಿ ನಂದಿನಿಯಾದ ರತಿ ದೇವಿಗೆ ವರ್ಣ ಸಿಗದೆ ಹೋದರೆ ಹಿಂದಿನಿಂದಾದರೆ ಬಂದು ತಪ್ಪಾಯಿತೆಂದು ನಿನ್ನ ಕಾಲಗಳನ್ನು ಬಿಡಬೇಕು. ಆ ಕುಲಗೇಡಿ ಗಲ್ಲ ಕೃಷ್ಣನ ಹೆಸರನ್ನು ಎತ್ತಬೇಡ. ಆ ಸುದ್ದಿ ಸರ್ವತ ಎನ್ನ ಕರ್ಣಕ್ಕೆ ಹಾಕಬೇಡ. ಪಾಂಚಾಲಿ ಹೇಳಿದ್ರಿ ಕಾಲೇ. ಅಣ್ಣಯ್ಯ, ತಂಗಿ, ಕೊಡುವ ಮಗಳನ್ನು ಕೊಡು ಅಂತ ಕೇಳಿದ್ರೆ ನಿನಗೆ ಇಷ್ಟು ಸಿಟ್ಟು. ಎನ್ನ ಮಗಳನ್ನು ಕೇಳಿದೆಯಲ್ಲ ದ್ರೌಪದಿ, ಎನ್ನನ್ನು ನಿಂದೆ ಮಾಡುತ್ತಿರುವೆಯ. ಸಹಜವಾಗಿ ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಾಡುತ್ತಿರುವೆಯ. ದ್ರೌಪದಿ, ಇದು ಸರಿಯಲ್ಲ. ಅದು ಏತಕ್ಕೆ ಸರಿಯಲ್ಲ ದ್ರೌಪದಿ? ಸೋಮಯ್ಯ, ಮಗಳನ್ನು ಕೊಡು. ಅದು ಎಷ್ಟು ಮಾತಿಗೆ ಆಗೋದಿಲ್ಲ ದ್ರೌಪದಿ. ಪುಣ್ಯವನ್ನು ಕಟ್ಟಿಕೋ. ಅದೇ ದ್ರೌಪದಿ, ಕೊಟ್ಟ ಮಾತು ತಪ್ಪಬೇಡ. ನಾನು ಏನಂತ ಕೊಟ್ಟಿರುವನು ದ್ರೌಪದಿ? ಕೆಟ್ಟ ಮಾತನ್ನು ಆಡಬೇಡ. ನಾನು ಏನಂತ ಮಾತನಾಡಿ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಕೊಟ್ಟ ಮಾತನ್ನು ತಪ್ಪಿ ಬಾಳಬಾರದು. ಕೊಟ್ಟ ಮಾತನ್ನು ತಪ್ಪಿ ಬಾಳಬಾರದು. ಕಮಲ ಚಕ್ರವರ್ತಿ, ಅದೇ ದ್ರೌಪದಿ, ಕೊಟ್ಟ ಮಾತನ್ನು ತಪ್ಪಬೇಡ, ಕೆಟ್ಟ ಮಾತನ್ನು ಆಡಬೇಡ. ನಾನು ಏನಂತ ಕೊಟ್ಟಿರುವನು ದ್ರೌಪದಿ? ಅಣ್ಣಯ್ಯ, ಹೋ ತಂಗಿ, ಕೊಡುವ ಮಗಳನ್ನು ಕೊಡು ಅಂತ ಕೇಳಿದ್ರೆ ನಿನಗೆ ಇಷ್ಟು ಸಿಟ್ಟು. ಎನ್ನ ಮಗಳನ್ನು ಕೇಳಿದರೆ ಸಿಟ್ಟು ಬರುವುದಿಲ್ಲ ದ್ರೌಪದಿ. ಎನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಲೋಕರಕ್ಷಕನು. ಅವನೇ ಲೋಕರಕ್ಷಕನಾದರೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡನೇ ದ್ರೌಪದಿ. ಆತನು ಜಗತ್ಕಾರಣ ಮೂರ್ತಿಯು. ಅವನು ಜಗತ್ರಕ್ಷಕ ಮೂರ್ತಿ ಎಂದು ಹೇಳಿದೆಯಲ್ಲ ದ್ರೌಪದಿ. ಸಹಜವಾಗಿ ಗೋಪಿಕ ಸ್ತ್ರೀಯರು ಜಲಕ್ರೀಡೆ ಆಡುವ ಸಮಯದೊಳು ಅವರ ವಸ್ತ್ರಗಳನ್ನು ಕದ್ದು ಒಯ್ದು ಮರದ ಮೇಲೆ ಕುಂತು ಗದ್ದಲು ಮಾಡಿದವನು ಅವನು ಕಳ್ಳನಾಗಬಲ್ಲದ. ಅಣ್ಣಯ್ಯ, ತಂಗಿ, ನಮ್ಮ ಅಣ್ಣನ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಸಹಜವಾಗಿ ಬೆಳೆಯುವ ದ್ರೌಪದಿ, ಸುಮ್ಮನೆ ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಅದು ಎಷ್ಟು ಮಾತ್ರಕ್ಕಾಗೋದಿಲ್ಲ ದ್ರೌಪದಿ. ತಂದೆ ಅಣ್ಣ ರಾಜಾದ್ರೆ
ಆಗೋ ಪಂಚ ಪಾಂಡವರ ಸದಿಯಾದ ದ್ರೌಪದಿ ಕಮಲ ಚಕ್ರವರ್ತಿ ವಚನವನ್ನಾಡಿದೆ. ಕೋಚಿತ ನಮ್ಮ ಗೊಲ್ಲ ಕೃಷ್ಣನನ್ನು ಜಗತ್ ರಕ್ಷಕ ಮೂರ್ತಿ ಎಂದು ಆಡಿದೆಯಲ್ಲ, ಅಯ್ಯೋ ಇದನ್ನು ನಾನು ಕೇಳಲಾರೆ. ಎಲೆ ಪಾಂಚಾಲಿ, ಈ ಮಾತು ನಿನ್ನ ಸ್ವಪ್ನದಲ್ಲಿ ಯಾದರೂ ಮರೆಯಬೇಕು. ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆ ಅಂತ ಬಗಳಿದ್ರೆ ಏನಾಗಬಲ್ಲದು? ಆ ಚಾಂಡಾಲನ ಸುದ್ದಿಯನ್ನು ಎನ್ನ ಸಭೆಯಲ್ಲಿ ನಿಂತು ಗಳಿಗೆ ಸುದ್ದಿ ಮಾಡುವುದಕ್ಕೆ ಇಲ್ಲಿ ಯಾರೇನಾಗಿದ್ದವರಿರುವುದು ಹೇಗೆ? ಪಾಂಚಾಲಿ, ಅಣ್ಣಯ್ಯ, ನೀನು ಬಡಿವಾರದ ನುಡಿಗಳನ್ನು ಆಡಿದಾಕ್ಷಣ ಆಗಲಿಲ್ಲ. ಇದಾಗಿರಲಿ, ಅವನೇ ಲೋಕ ರಕ್ಷಕನಾದರೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಾನೆ. 16,000 ಗೊಲ್ಲತಿಯರನ್ನು ಭೋಗಿಸುವನಲ್ಲದೆ ಗೊಲ್ಲತಿಯರ ಮನೆಯರು ಪೊಕ್ಕು ಬೆಣ್ಣೆಯನ್ನು ಕದ್ದು ತಿಂದಾನೆ. ಹಲವು ಮಾತುಗಳೇ ಆತಕ್ಕೆ ದ್ರೌಪದಿ. ಅಲೇ ಪಾಂಚಾಲಿ, ಅಣ್ಣಯ್ಯ, ಅಂತ ಮೂಢನನ್ನು ಲೋಕ ರಕ್ಷಕನನ್ನು ಬೋದೆ. ಇಂಥ ಮಾತುಗಳನ್ನು ಇನ್ನು ಮೇಲೆ ಆಡಿದರೆ ನಾನು ಮೆಚ್ಚುವನೆ. ಕಾಲಾಂತರವಾಗಿ ಅವನಲ್ಲಿ ದುರ್ಗುಣಗಳೇ ತುಂಬಿರುವವು. ಅವನ್ಯಾವ ದೊಡ್ಡ ಮನುಷ್ಯನಲ್ಲಿ ಹೇ ಪಾಂಚಾಲಿ, ಎನ್ನ ಮಗಳಾದ ರಥ ದೇವಿಯನ್ನು ಒಬ್ಬ ಒಲಿಗನಿಗಾದರೂ ಕೊಟ್ಟು ಕಣ್ಣಲ್ಲಿ ನೋಡಬಹುದಲ್ಲದೆ ಆ ಕಳ್ಳ ಸುಳ್ಳ ಕುಲಗೇಡಿ ಕೃಷ್ಣನ ಸುದ್ದಿಯನ್ನು ಎನ್ನೆದುರಿಗೆ ಇನ್ನು ಮೇಲೆ ಸರ್ವತ ಎತ್ತಬೇಡ. ನಡೆಯ ಅಣ್ಣಯ್ಯ, ತಂಗಿ, ಕನ್ನೆ ಇರುವ ಮನೆ ಯಾರಾದ್ರೂ ಬರಬಹುದು, ಕನ್ನೆಯನ್ನು ಯಾರಾದ್ರೂ ಕೇಳಬಹುದು. ಬಡವನಿಗೆ ಮಗಳನ್ನು ಕೊಡುವುದೇ? ಬಡವನಿಗೆ ಮಗಳನ್ನು ಕೊಡುವೆ, ಆದರೆ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ. ಹೌದಲ್ಲವೇ? ಹಾಗೆ ತಂಗಿ, ಅಣ್ಣಯ್ಯ, ಕೊಟ್ಟರೆ ಸಂತೋಷವಾಗಿರುವುದೇ? ಮಗಳನ್ನು ಕೊಡಿ ಎಂದು ಕೇಳಿದ್ರೆ ನನ್ನನ್ನು ಬಾಯಿಗೆ ಬಂದ ಹಾಗೆ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವೆ. ಕತ್ತು ಹಿಡಿದು ಲೋಕವೆಂದು ಹೇಳುತ್ತಿರುವೆಯಾ? ದ್ರೌಪದಿ, ಕಮಲ ಚಕ್ರವರ್ತಿ, ದ್ರೌಪದಿ, ಕನ್ನ ಕೇಳಿದರೆ ತಪ್ಪೇನು? ಕನ್ನೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ನೆಯನ್ನು ಯಾರಾದ್ರೂ ಕೇಳಬಹುದು. ಎಲ್ಲ ಅಜ್ಞಾನಿ, ಅಜ್ಞಾನಿ, ಬಾಯಿ ಬಂದ ಹಾಗೆ ಮಾತನಾಡಬೇಡ. ಸಹಜವಾಗಿ ಮಾತನಾಡುವೇನು ದ್ರೌಪದಿ? ನನ್ನನ್ನು ಕತ್ತು ಹಿಡಿದು ನೂಕುವೆಂದು ಹೇಳುತ್ತಿರುವೆಯಾ? ಸಹಜವಾಗಿ ನುಗ್ಗಿಸುವೇನು ದ್ರೌಪದಿ? ಹೆಣ್ಣು ಮಗಳಿಂದ ಬೆಳೆಯಲಾರದ ಬಾಯಿಗೆ ಬಂದ ಹಾಗೆ ಬರುತ್ತಿರುವೆಯಾ? ಸಹಜವಾಗಿ ಮಗುವೇನು ದ್ರೌಪದಿ? ಕಮಲ ಚಕ್ರವರ್ತಿ, ದ್ರೌಪದಿ, ಈ ಕೋರಿ ನೀ ಸ್ಥಿರವಾಗಿ ಬೇಡಿಕೊಳ್ಳುವೆನು. ನೀನು ಎಷ್ಟು ಬೇಡಿಕೊಂಡಿದ್ರೆ ಎಲ್ಲ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಎನ್ನ ಮಾತಿ ಹೊರಪಡು, ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಎಷ್ಟು ಮಾತುಗಳಾಗುವುದಿಲ್ಲ ದ್ರೌಪದಿ. ಗಂಡಿ ಅನ್ನ ರಾಜಾದಿ ಗಂಡ. ದ್ರೌಪದಿ, ಅಜ್ಞಾನಿ, ಮಗಳನ್ನು ಕೊಡದಿದ್ರೆ ಶ್ರೀ ಅಮರೇಶ್ವರ ಮೆಚ್ಚುವುದಿಲ್ಲೆಂದು ನಿಶ್ಚಯ ಮಾಡಿ ಹೇಳಿದೆಯಲ್ಲ. ನಾನೇನು ಶಿವನು ಕೂಡ ಬೀಗತನ ಮಾಡಲಿಕ್ಕೆ ಹೋಗುವುದಿಲ್ಲ. ಆತನ ಸಾಕ್ಷಿಯಾಗಿ ನೀನು ಯಾತಕ್ಕೆ ಹೇಳಿವೆ? ಆತನು ನಿಮ್ಮಂತೆ ಪಕ್ಷ ಪರಪಾಕ್ಷಿ ಮಾಡಿ ನಾಯ ಹೇಳುವನಲ್ಲ. ಆ ಪರಮೇಶ್ವರನು ಈ ದಿನನೇ ಎನ್ನನ್ನು ಬಂಧನದಲ್ಲಿ ಇಡಲಿ, ಹುಡುಗನಿಂದ ಸುಟ್ಟರೆ ಸುಡಲಿ. ಆ ಕೊಲೆಗೇಡಿ ಒಳ್ಳ ಕೃಷ್ಣನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಪಾಂಚಾಲಿ, ಈ ಮಾತು ನಿನ್ನ ಸ್ವಪ್ನದಲ್ಲಿ ಆದರೂ ಮರೆಯಬೇಕು. ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆಯಂತೆ ಬರೆದ್ರೆ ಏನಾಗಬಲ್ಲದು? ಈಗಲೇ ನಿನ್ನನ್ನು ಹಿಡಿದು ಪುರದ ಹೊರಗಡೆ ತಪ್ಪಿಸಿಬಿಡುವೆ. ಮೂರ್ಖ
ಕುಳತರೆ ನಿನ್ನಲ್ಲಿ ಕೆಳವರದಾರು ಎಲೈ ದುರ್ಮಾರ್ಗ ಮಂಡೆ ಕೊಟ್ಟರೆ ಕೊಂಡಾಡಬೇಕು ಕೊಡದಿದ್ದರೆ ಬೈಯಬೆಂಬೋ ಬುದ್ಧಿ ನಿನಗೆ ತಕ್ಕೆ ಬಿಟ್ಟಿತು ಇದು ದಾರ ಕಲಿಸಿದರು ಎಲೈ ನೀಚಳೆ ಎಲ್ಲ ನೀಚರೇ ಇಂಥ ಕುಟಿಲ ಗುಣಗಳನ್ನು ನಾನು ಬಲ್ಲೆ ಆ ಬಂದ ಕೃಷ್ಣನ ಮಗಳಿಗೆ ಮಗಳನ್ನು ಕೊಡುವುದ ಉಂಟೆ ಮೂರ್ಖಳೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಡಿ ಇಡು ಮುಂದೆ ಕಾಡಿ ಹಾರಿ ಎಲ್ಲ ಮೂರ್ಖರೇ ಮಗನನ್ನು ಕೊಡುವುದಿಲ್ಲವೇ ನಮ್ಮ ಅಣ್ಣನನ್ನು ಏನೆಂದು ಬರಲಿದೆ ಕಳ್ಳ ಸುಳ್ಳ ಕುಳ್ಳಗೇಡಿ ಕಳ್ಳನೆಂದು ಬಗಳಿದ ದ್ರೌಪದಿ ಎಲ್ಲ ಮೂರ್ಖ ಮೂರ್ಖಳೆ ನಮ್ಮ ಅಣ್ಣನನ್ನು ಏನೆಂದು ಬರಲಿದೆ ಕಳ್ಳ ಸುಳ್ಳ ಕುಳ್ಳಗೇಡಿ ಕಳ್ಳನೆಂದು ಬಗಳಿದ ದ್ರೌಪದಿ ಎಲ್ಲೋ ನೀಚರೇ ಎಲೈ ನೀಚಳೆ ಎಲ್ಲ ಮೂರ್ಖರೇ ಎಲೈ ಮೂರ್ಖಳೆ ನಮ್ಮ ಅಣ್ಣನನ್ನು ಕೊಲ್ಲ ಎಂದು ಮಾಡುತ್ತಿರುವೆಯಾ ಸಹಜವಾಗಿ ಮಾತನಾಡುವನ ದ್ರೌಪದಿ ಮನಂದಳೆ ಎಲ್ಲ ಭ್ರಷ್ಟರೇ ಎಲೆ ಭ್ರಷ್ಟಳೆ ಎನ್ನನ್ನು ಭ್ರಷ್ಟನೆಂದು ಬಗಳಿದೆಯಲ್ಲ ಮಗಳನ್ನು ಕೊಡು ನಿಮ್ಮ ಅಣ್ಣನಾದ ಮೋಸಗಾರನು ಮನೆ ಹಿಂದೆ ಇರುವ ಮಲಮೂತ್ರವನ್ನು ತಿನ್ನುವಂದು ಎಸ ಎನ್ನ ತಾಳಿ ಹಿರಣ್ಯಕ್ಷನನ್ನು ಕೊಂದಿರುವನಲ್ಲ ಅವನ ನೀಚನಲ್ಲವೇನು ಅಹೇ ದ್ರೌಪದಿ ಎಲ್ಲ ಮೂರ್ಖರೇ ಎಲೆ ಮೂರ್ಖಳೆ ನಮ್ಮಣ್ಣ ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದರೆ ಎದುರುಗಡೆ ಹೋಗಿ ಯುದ್ಧವನ್ನು ಮಾಡಬೇಕಾಗಿತ್ತು ಕಳ್ಳನಂತೆ ಅಂದು ಎಸೆಯನ್ನು ತಾಳಿ ಯಾತಕ್ಕೆ ಹಿರಣ್ಯಕ್ಷನನ್ನು ಕೊಂದಿರುವನು ಎಲ್ಲ ಅಧಮರೇ ಭಕ್ತರಿಗಾಗಿ ಭಕ್ತರ ಇಷ್ಟ ಕಷ್ಟವನ್ನು ನೆರವೇರಿಸಬೇಕಾಗುವುದು ಅಣ್ಣನಾದ ಕರ್ತವ್ಯವಾಗಿರುವುದು ಎಲೆ ದ್ರೌಪದಿ ಎಲ್ಲ ಬಂದವತೆ ಬೆಳಗ್ಗೆಂಬ ದೃಷ್ಟ ನುಡಿಗಳನ್ನು ಬಗಳಿದೆಯಲ್ಲ ನಿನಗೆಷ್ಟು ಗರ್ವ ಇರುವುದು ಎಲೆ ಮಾನಹೀನಳಾದ ಎಣ್ಣೆ ಎಲ್ಲ ಮೂಡಲೇ ಹಿಂದಕ್ಕೆ ದುಸ್ಯಾಸ ನಮ್ಮ ಕಡು ಪರಾಕ್ರಮಿಯು ಆ ನಡು ಸಭೆಯಲ್ಲಿ ನಿಂತು ನಿನ್ನ ಸೀರೆಯನ್ನು ಸೆಳೆಯುವಾಗ ಮರ್ಯಾದೆ ಇಲ್ಲದೆ ಮಾನಗಡಿಯಂತೆ ನಿಂತುಕೊಂಡಿದ್ದೆ ಎಲೆ ಪಾಂಚಾಲಿ ಎಲ್ಲ ಮೂರ್ಖ ಅದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನು ನಿನ್ನ ಮುಂದೆಲೆ ಹಿಡಿದು ಎಳೆದು ಒಯ್ಯುವಾಗ ನಿನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ ದ್ರೌಪದಿ ಎಲ್ಲ ಬಂದವತೆ ಹೃದಯ ಸುದ್ದಿಯನ್ನು ಎತ್ತಿದರೆ ಈ ಕ್ಷಣವೇ ನಿನ್ನ ಬಾಯಿ ಒಡಿಸಿಬಿಡುವೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಪಾಂಚಾಲಿ ಎಲ್ಲ ಮೂರ್ಖರೇ ಅಣ್ಣನಾದ ದುಶ್ಯಾಸನನು ಎನ್ನ ಮರ್ಯಾದೆಗೆ ಕಳೆದಿದೆ ಹೇಳುತ್ತಿರುವೆಯಾ ಆ ಸುದ್ದಿ ಎಲ್ಲರಿಗೂ ಗೊತ್ತಲ್ಲ ದ್ರೌಪದಿ ಎಲ್ಲ ಮೂರ್ಖ ಮೂರ್ಖಳೆ ಗೊತ್ತಿದ್ದು ನೀನೇಕೆ ಬಗಳಿದೆ ಕೇಳುವುದಿಲ್ಲ ದ್ರೌಪದಿ ಕೇಳಿದ್ರೆ ತಪ್ಪೇನು ಬಡವನಿಗೆ ಏಕೆ ಕೊಡಬೇಕು ನಮ್ಮಣ್ಣನ ಬಡವನೇ ಕಳ್ಳನಿಗೆ ಏತಕ್ಕೆ ಕೊಡಬೇಕು ದ್ರೌಪದಿ ಎಲ್ಲ ಭ್ರಷ್ಟ ಏತಕ್ಕೆ ಬಗಳವೆ ನಾನು ಸಾಧ್ಯವಾಗಿ ಕೊಡುವುದಿಲ್ಲ ದ್ರೌಪದಿ ಹೇಳುವರೆ ಕೇಳು ಬರು. ಎಲ್ಲ ಭ್ರಷ್ಟ ಎಲ್ಲ ಅಧಮ ಎಲ್ಲ ನೀಚಾತ್ಮ ಎಲ್ಲ ಮೂರ್ಖ
ಸೀತೆ ಬಯಸಿ ರಾವಣ ಸತ್ತ ಎಲ್ಲ ಬಯಸಿಗೆ ಜಗ ಸತ್ತ ಸೀತೆಯನ್ನು ಬಯಸಿ ರಾಮನನ್ನು ಕಟ್ಟಲೆಂದು ಹೇಳಿದೆಯಲ್ಲ, ವಾನರನಾದ ವಾಲಿಯನ್ನು ರಾಮನ ಮರದ ಮರೆಯಲ್ಲಿ ನಿಂತು ಯಾತಕ್ಕೆ ಬಲ್ಲಿರುವನು? ಎಲ್ಲೋ ಮೂರ್ಖ, ಹೆಣ್ಣನ್ನು ಈ ರೀತಿ ನಿಂದೆ ಮಾಡುತ್ತಿರುವೆಯಲ್ಲ, ಅದಕ್ಕೆ ಹೇಳುತ್ತಿರುವೆನು. ವಾನರ ಸುದ್ದಿ ಏಕೆ ಬರುತ್ತಿರುವೆ? ರಾಮನ ಮರದ ಮರೆಯಲ್ಲಿ ಸೀತೆಯನ್ನು ಬಯಸಿ ರಾಮನನ್ನು ಕಟ್ಟಲೆಂದು ಹೇಳಿದೆಯಲ್ಲ ದ್ರೌಪದಿ, ಅದಕ್ಕಾಗಿ ನಾನು ಹೇಳಿದೆ. ಮರೆಯಲ್ಲಿ ನಿಂತುಕೊಂಡು ಏತಕ್ಕೆ ಬಾಣವನ್ನು ಹೂಡಿದೆನೆಂದು ನಿನಗೆ ತಿಳಿಯದೆ? ತಿಳಿದು ಮಾತನಾಡು. ನೀನು ಹೇಳು ದ್ರೌಪದಿ. ತಿಳಿಯಲಾರದೆ ಎಲ್ಲವನ್ನು ಮಾತನಾಡಬೇಡ. ದ್ರೌಪದಿ ಎಲ್ಲ ಮೂರ್ಖ, ಎಲ್ಲ ಭ್ರಷ್ಟ, ಎಲ್ಲ ಅಧಮ, ಎಲ್ಲ ಭಂಡ. ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿಗೆ ಜಗ ಮಗಳನ್ನು ಕೊಡುವುದಿಲ್ಲವೆಂದು ಹೊಗಳಿದೆಯಲ್ಲ, ಹಾ, ನೀನು ಕೊಟ್ಟಲು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಫಸ್ಟ್ ಕೊಡುವುದಿಲ್ಲಲ್ಲ ದ್ರೌಪದಿ. ಎಲ್ಲ ಅಧಮನೆ, ಅದಮಳೆ ಮಗಳನ್ನು ಕೊಡುವುದಿಲ್ಲವೇ? ಕೊಡುವುದಿಲ್ಲ ದ್ರೌಪದಿ. ಎಲ್ಲ ಭ್ರಷ್ಟ. ಊರ ದೇವತೆ ಮುದ್ರೆ ಒತ್ತ ನಿಮ್ಮಪ್ಪನಾದ ದ್ರುಪದ ರಾಜನು ನಿನ್ನನ್ನು ಲಗ್ನ ಆಗುವುದ ಮುಂಚಿತವಾಗಿ ಈ ಊರು ದೇವತೆಗೆ ಮುದ್ರಿಕೆ ಹಾಕಿ ಬಿಟ್ಟಿರುವನು ಅಥವಾ 5 ಮಂದಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟಿರುವನು? ಸರಿ ಆಯ್ತು. ನನ್ನ ಗೊಡವೆ ನಿನಗೆ ತಕ್ಕಬೇಕು. ನನ್ನ ಮಗಳನ್ನು ಕೊಡುವೆ ನಿನಗೆ ತಕ್ಕಬೇಕು ದ್ರೌಪದಿ. ಮಗಳನ್ನು ಕೊಡೆಂದು ಕೇಳಿದೆ, ನಾನು ಕೊಡುವುದಿಲ್ಲಲ್ಲ ದ್ರೌಪದಿ. ಸ್ಥಳದ ಮಾತನ್ನು ಏಕೆ ಹೊಗಳವೆ? ನೀನೇ ಇದ್ದ ಮಾತನಾಡಿದನು ದ್ರೌಪದಿ. ನಿನ್ನ ಮಾತ್ರ ಬಿಡುವರೆಂದು ದ್ರೌಪದಿ. ಇಂಥ ಬಂಗದ ಮಾಡ್ಕೊಂಡು ಏನು ಮಾಡ್ತೀನಿ ಯಾಬಿಟ್ಟದ ಬಂಗ ಬಂಗಾರ ತೆಗೆದ ನಾನು ಇಸ್ಕೊಡ್ತೀನಿ ಬಂಗಾರ ಕೊಟ್ಟು ಇದು ಮಗಳು ಕೊಡಕಲ್ಲಂದ್ರೆ ಏಟು ಬಂಗಕ್ಕೆ ನಿಂತ್ಕೊಂಡ್ಬಿಟ್ಟು ಓಲ್ರೆಡಿ ನಾನು ಇಸ್ಕೊಡ್ತೀನಿ ಬಂದು ಕೇಳಕಲ್ಲ ಅದನ್ನು ಬಾ. ಏನೋ ಮೂರ್ಖ, ಮೂರ್ಖಳೇ, ನಿನ್ನ ಮಗಳು ನಮಗೆ ಬೇಕಾಗಿಲ್ಲ. ನಾನು ಕೊಡುವುದಿಲ್ಲಲ್ಲ ದ್ರೌಪದಿ. ನಮ್ಮ ಸಾರಥಿ ಆದ್ಮೇಲೆ ಕಳ್ಕೊಂಡು ಹೋಗೋಣಂತೆ. ಬಾಯಿಗೆ ಬಂದ ಹಾಗೆ ಮಗಳು ಬೇಡ. ದ್ರೌಪದಿ, ನೆಟ್ಟಗೆ ಮಾತನಾಡು ದ್ರೌಪದಿ. ನಮ್ಮಣ್ಣನನ್ನು ನಿನ್ನ ಬಾಯಿಗೆ ಬಂದ ಹಾಗೆ ಹೊಗಳಿದೆಯಲ್ಲ, ನೀನು ಮೊದಲು ನೆಟ್ಟಿಗೆ ಮಾತನಾಡು. ಹಾಗೆ ದ್ರೌಪದಿ, ನಿನ್ನ ಬಾಯಿಗೆ ಹೊರ ಬೀಳಲೆ. ಕಮಲ ಚಕ್ರವರ್ತಿ ಎಲ್ಲರ ವೈರಿಗಳ ಉಸಿರ ನಿಲ್ಲಬದು. ಆಗಲೇ ಆ ಬೇಡಿ ಕೊಲ್ಲನ ಕೂಡ ಬೀಗತನವನ್ನು ಮಾಡಿದರೆ ಎನ್ನ ಹೊಟ್ಟೆಯೊಳಗೆ ಕಿಚ್ಚಚ್ಚಿದಂತಾಗದ ದ್ರೌಪದಿ. ಗುಣಮತೆ, ನಿನ್ನ ಮಗಳು ನಮಗೆ ಬೇಕಾಗಿಲ್ಲ. ದ್ರೌಪದಿ ಮಾಡಿಕೊಳ್ಳುವುದಿಲ್ಲ. ಕೊಡುವುದಿಲ್ಲಲ್ಲ ದ್ರೌಪದಿ. ಊರ ದೇವತೆಯ ಮೋಕ್ಷ ಹೊತ್ತಿಸಿಕೋ. ನಿಮ್ಮಪ್ಪನಾದ ದ್ರೌಪದ ರಾಜನು ನಿನ್ನನ್ನು ಮಂಡಿಯೇನ ಮೂರ್ಖ, ಅಥವಾ 5 ಮಂದಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟಿರುವ ಮಾಡಬೇಡ ಎನ್ನುವನ ತರ್ಕ. ಪಾಂಚಾಲಿ ಎಂಬ ಚಾಂಡಲ ಮುಂಡೆಯು ಆ ಬಂದ ಕುಲ್ಲಗೇಡಿ ಕೃಷ್ಣನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ತನ್ನ ಮನಸ್ಸಿಗೆ ಬಂದಾಗ ಬಗಳವಳೆ ನೋಡಿದೀಯಾ? ಸಾರಥಿ ಇವಳನ್ನು ಈ ಪಟ್ಟಣದ ವರ್ಗಕ್ಕೆ ತಪ್ಪು ಸಾರಥಿ. ಅಪ್ಪ ಸಾರಥಿ,
ಜನನಿ ನೋಡಿದ್ಯಾ ಎಂತ ಅವಮಾನವಾಯಿತು. ಯಮ್ಮ ನೋಡ್ಲಾರ್ದ ನೋಡ್ದಂಗೆ ಅಮ್ಮ ಇನ್ನೇನ್ ಹೇಳಮ್ಮ ಎಂತಕನ್ ಹೇಳಮ್ಮ ಬೇಡಮ್ಮ ನಾನು 1 ಊರ್ ಅಂದ್ರೆ 9 ಊರ್ ತಿರುಗ್ ಬಾ ನನ್ ಕಷ್ಟ ನೋಡ್ಲಾರ್ದ ನಾನು. ಚಾಡಿ ಕೋರನಾದ ನಾರದ ಮಾತನ್ನು ಕೇಳಿದೆ. ಹೌದು ಮಾತೆ. ಇಲ್ಲಿಗೆ ಬಂದು ಮರ್ಯಾದೆಯನ್ನು ಕಳೆದುಕೊಂಡೆ. ಹಾ ಈಗ ನಾನು ಏನು ಮಾಡಲಿ ಸಾರಥಿ, ಈಗ ನೀರಾಗಿದೆ ಮುಂದಿನ ಪರಿಸ್ಥಿತಿ. ಯಮ್ಮ ನಿನ್ನ ಪರಿಸ್ಥಿತಿ ಏನೈತಮ್ಮ ನಿನ್ನ ಪರಿಸ್ಥಿತಿ ಸೀದಾ ಭದ್ರಾವತಿ ಹೋದ್ರೆ ಸಿಗ್ತತೆ. ನನ್ನ ಪರಿಸ್ಥಿತಿ ಗಂಗಾವತಿಗೆ ಹೋಗ್ಬೇಕು ನೋಡೋಣ. ಅದು ಕುಣಮ್ಮನದ ಮಾತು ಕೇಳಿ ಮಾಡ್ತೀವಿ ಹೋಯ್ ಬಾ ಬಾಯ್ ಬಾ. ಓಹೋ, ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರೆತಂತೆ ಕಾಣುತ್ತದೆ. ಕೊಂಡಿ ಮಿಂಚಣನೆ ಅಮ್ಮಯ್ಯ, ಕಂಡಲ್ಲಿ ತಿರುಗಿ ಜಗಳ ಇಕ್ಕುವವರು ನೀವು. ಅದೇ ದ್ರೌಪದ. ನಿಮ್ಮ ಮಾತು ಕೇಳಿ ಕಮಲಾವತಿಗೆ ಹೋಗಿ ಹಾ, ಅವಮಾನಿತಳಾದೆನು. ಹೌದಾ ದ್ರೌಪದಿ? ಛೀ, ಆಚೆಗೆ ಹೋಗಿ ಕೊಂಡಿ ಮಿಂಚಣನೆ. ಅದೇಕೆ ದ್ರೌಪದ ಹಾಗ್ಯಾಕ ಮಾತನಾಡುವಿ? ಆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನು ಹೇಗೆ? ನಾನು ಈಗಲೇ ಹೋಗಿ ಆ ಕಮಲರಾಜನ ಮಂಕು ಬುದ್ಧಿಯನ್ನು ಬಿಡಿಸುವೆನು. ನಾನು ಈಗಲೇ ಕಮಲನ ಬಳಿಗೆ ಹೋಗುವೆನು. ನಾರಾಯಣ ನಾರಾಯಣ ಗೋವಿಂದ ಗರುತ್ಮಜ. ಎಲ್ಲ ಸಾರಥಿ ಸ್ವಾಮಿ ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ, ಅತಿ ಜಾಗ್ರತೆ. ನೀವು ಎಷ್ಟದಂತಾಗಲಿ ಸ್ವಾಮಿ.